ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಅಕ್ಕಿ ಅಂದ್ಕೊಳ್ಳೇ ನಮಗೆ ರೇಷನ್ ಅಕ್ಕಿ ನೆನಪಾಗುತ್ತೆ. ಬಡವರು ಏನು ಸರ್ಕಾರ ನೀಡುವಂತಹ ಅಕ್ಕಿ ಭಾಳಷ್ಟು ಸಾರಿ ಚರ್ಚೆಗೂ ಸಹ ಕಾರಣವಾಗಿದೆ. ಆ ಅಕ್ಕಿ ಬಿಟ್ಟರೆ ಸಾಮಾನ್ಯವಾಗಿ ತಿನ್ನುವಂತಹ ಸೋನಾ ಮಸೂರಿ ಅಕ್ಕಿ ಇರ್ಬೋದು, ಬಾಸುಮತಿ ಅಕ್ಕಿ ಇರ್ಬೋದು ಮತ್ತು ಕುಚ್ಚಲಕ್ಕಿ ಇತ್ಯಾದಿ ಅಕ್ಕಿ ನೆನಪಾಗುತ್ತೆ. ಆದರೆ ಹತ್ತಾರು ವೆರೈಟಿ ಅಲ್ಲ, ನೂರಾರು ವೆರೈಟಿ ಇದೆ ಅನ್ನೋದು ನಮಗೆ ಭಾಳಷ್ಟು ಮಂದಿಗೆ ಗೊತ್ತೇ ಇಲ್ಲ. ಆದರೆ ಹುಬ್ಬಳ್ಳಿಯಲ್ಲಿ ಏನು ಆಯೋಜನೆ ಮಾಡಿರುವಂತಹ ಒಂದು ದೇಸಿ ಅಕ್ಕಿ ಮೇಳ ಈ ರೀತಿ ಎಲ್ಲರನ್ನೂ ಸಹ ಹುಬ್ಬೇರಿಸುವಂತೆ ಮಾಡುತ್ತೆ. ಅಲ್ಲಿ 100ಕ್ಕೂ ಹೆಚ್ಚು ಅಕ್ಕಿ ವೆರೈಟಿಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ, ಮಾರಾಟದ ವ್ಯವಸ್ಥೆನೂ ಸಹ ಮಾಡಲಾಗಿದೆ. ಹೀಗಾಗಿ ಏನೋ ಆ ಒಂದು ಅಕ್ಕಿ ಮೇಳಕ್ಕೆ, ದೇಶಿ ಅಕ್ಕಿ ಮೇಳಕ್ಕೆ ಭೇಟಿ ಕೊಡ್ತಿರುವಂಥ ಸಾರ್ವಜನಿಕರು ಆ ಒಂದು ಅಕ್ಕಿ ವೆರೈಟಿನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಒಂದು ಏನು ತಮಗೆ ಬೇಕಿದ್ದರೆ ಖರೀದಿನೂ ಸಹ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಸಹಜ ಸಮೃದ್ಧ ಅನ್ನೋ ಒಂದು ಸಂಸ್ಥೆ ಈ ಒಂದು ಅಕ್ಕಿ ಮೇಳವನ್ನು ಆಯೋಜನೆ ಮಾಡಿದೆ. ಹುಬ್ಬಳ್ಳಿಯ ಅರ್ಬನ್ ಓಯಸಿಸ್ ಮಾಲ್ನಲ್ಲಿ 2 ದಿನಗಳ ಕಾಲ ಈ ಒಂದು ಅಕ್ಕಿ ಮೇಳನ, ದೇಸಿ ಅಕ್ಕಿ ಮೇಳನ ಆಯೋಜನೆ ಮಾಡಲಾಗಿದೆ. ಒಂದು ಏನು ಸಾಮಾನ್ಯವಾಗಿ ಭತ್ತದಿಂದ ಬೆಳೆಯುವಂತಹ ಅಕ್ಕಿನ ಮಾತ್ರ ಭಾಳಷ್ಟು ಜನ ನೋಡಿದ್ದಾರೆ. ಅಂದರೆ ಈಗೇನು ಹೇಳಿದಲ್ಲ, ಈಗ ರೇಷನ್ ಅಕ್ಕಿ ಇರ್ಬೋದು, ಸೋನಾ ಮಸೂರಿ ಇರ್ಬೋದು, ಏನು ಬಾಸುಮತಿ ಇರ್ಬೋದು ಇತ್ಯಾದಿ ಏನಂದರೆ ಭತ್ತದಿಂದ ಬೆಳೆಯುವಂತಹ ಅಕ್ಕಿಯಾಗಿದೆ. ಇದ್ರ ಹೊರತಾಗಿ ಏನು ನವಣೆಯಿಂದ ಬೆಳೆಯುವಂಥ ಅಕ್ಕಿ ಇರ್ಬೋದು, ಸಾವೆ ಇರ್ಬೋದು, ಸಾವೆಯಿಂದ ಬರಗು ಈ ರೀತಿ ಏನು ದೇಸಿ ತಳಿಗಳಲ್ಲಿ, ಅದರಲ್ಲೂ ಏನು ಆರ್ಗ್ಯಾನಿಕ್ ನಲ್ಲಿ ಬೆಳೆದಂತಹ ಒಂದು ಅಕ್ಕಿಗಳನ್ನ ಈ ಒಂದು ಮೇಳದಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ. ನಾವು ಈಗೇನು ಇವೆಲ್ಲ ಏನು ವೆರೈಟಿ ಒಂದು ಮತ್ತು ಅಕ್ಕಿನಲ್ಲಿ ಏನಂದರೆ 3 ಥರದ ಕಲರ್ ಬರುತ್ತೆ. ಅಂದರೆ ಒಂದು ಬಹಳಷ್ಟು ಮಂದಿ ನೋಡಿರೋದು ಬಿಳಿ ಅಕ್ಕಿಯನ್ನು ಮಾತ್ರ, ಬಿಳಿ ವರ್ಣದ ಅಕ್ಕಿಯನ್ನು ಮಾತ್ರ. ಅದರ ಜೊತೆಗೆ ಏನು ಕೆಂಪು ವರ್ಣದ, ಕಪ್ಪು ವರ್ಣದ ಅಕ್ಕಿನೂ ಸಹ ಇದೆ ಅನ್ನೋದು ಭಾಳಷ್ಟು ಮಂದಿಗೆ ಗೊತ್ತಿಲ್ಲ. ಆ ರೀತಿಯ ತರಹೇವಾರಿ ವೆರೈಟಿಗಳು ಈ ಒಂದು ಏನು ಮೇಳದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಮತ್ತು ಮಾರಾಟನೂ ಸಹ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ಏನು ಕರಾವಳಿಯಲ್ಲಿ ಸಿಗುವಂತಹ ಏನು ಕುಚ್ಚಲಕ್ಕಿ ಅಂತ ಏನಂತೀವಿ, ಕುಚ್ಚಲಕ್ಕಿ ಸಹ ಇಲ್ಲಿ ಲಭ್ಯವಿದೆ. ಮತ್ತು ಆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಸಹ ಏನು ಆ ಒಂದು ಅಕ್ಕಿ ಮಾರಾಟ ಮಾಡಲಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಬೇರೆ ಬೇರೆ ವೆರೈಟಿಗಳನ್ನ ಅಕ್ಕಿ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಮತ್ತು ಇಲ್ಲೇನು ಸಿರಿಧಾನ್ಯ ಅಂದ ಕೂಡಲೇ 9 ಸಿರಿಧಾನ್ಯಗಳು ಬರುತ್ತೆ. ಆ ಒಂದು 9 ಸಿರಿಧಾನ್ಯಗಳ ಒಂದು ಅಕ್ಕಿಯನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಮತ್ತು ಅದರಿಂದ ಬೇರೆ ಬೇರೆ ಯಾವ ರೀತಿ ಅಲ್ಲಿ ಪ್ರದರ್ಶನ ಮತ್ತು ಬೇರೆ ಬೇರೆ ವಸ್ತುಗಳು ಸಹ ಪ್ರದರ್ಶನಕ್ಕೆ ಇಡಲಾಗಿದೆ. ಅಂದರೆ ದೇಸಿ ಒಂದು ಆರ್ಗ್ಯಾನಿಕ್ಕಾಗಿ ಏನೇನು ಬೆಳೆಯಲಾಗಿದೆ, ತರಕಾರಿ ಇರ್ಬೋದು ಮತ್ತು ಏನು ದೇಸಿ ಹಣ್ಣಿನ ತಳಿಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇಲ್ಲಿ ಬರೀ ಒಂದು ಪ್ರದರ್ಶನ ಒಂದೇ ಅಲ್ಲ, ಅದರ ವೆರೈಟಿ ಹೇಗಿದೆ ಮತ್ತು ಅದರಿಂದ ಯಾವ ರೀತಿ ಅದರದ್ದು ರುಚಿ, ಜನರಿಗೆ ರುಚಿ ತೋರಿಸುವಂತಹ ಕೆಲಸವನ್ನು ಸಹ ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಇಲ್ಲೇನು ಸ್ಟಾರ್ ಫ್ರೂಟ್ ಇರ್ಬೋದು ಮತ್ತು ಅದು ದೇಸಿ ಏನು ಚೆರ್ರಿ ಹಣ್ಣು, ಇವುಗಳ ಮೂಲಕ ಅದನ್ನು ಜ್ಯೂಸ್ ಮಾಡಿ ಅದನ್ನು ಒಂದು ಸಾರ್ವಜನಿಕರಿಗೆ ಕೊಡುವಂತಹ ಮತ್ತು ಅದರ ಟೇಸ್ಟ್ ಮಾಡಿಸುವಂತಹ ಕೆಲಸವನ್ನು ಸಹ ಇಲ್ಲಿ ಒಂದು ಏನು ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಅಂದರೆ ಇಲ್ಲಿ ಎಂಟ್ರಿ ಕೊಟ್ಟ ಕೂಡಲೇ ಬರೀ ಅಕ್ಕಿ ಮೇಳ ಅಂದ ಕೂಡಲೇ ಬರೀ ಅಕ್ಕಿ ಅಷ್ಟೇ ನಿಮಗೆ ಸಿಗಲ್ಲ. ಅಕ್ಕಿ ಜೊತೆಗೆ ಏನು ತರಕಾರಿನೂ, ದೇಸಿ ಏನು ಆರ್ಗ್ಯಾನಿಕ್ಕಾಗಿ ಬೆಳೆದಂತಹ ತರಕಾರಿನೂ ಸಿಗುತ್ತೆ. ಜೊತೆಗೆ ಏನು ಮೆಣಸಿನಕಾಯಿ, ಏನು ಬ್ಯಾಡಗಿ ಮೆಣಸಿನಕಾಯಿ ಅಂತ ಹೇಳ್ತೀವಿ, ಆ ಒಂದು ಬ್ಯಾಡಗಿ ಮೆಣಸಿನಕಾಯಿ ಅದು ದೇಸಿ ಸ್ವರೂಪದಲ್ಲಿ ಬೆಳೆದಂಥ, ಅದೇನು ಆರ್ಗ್ಯಾನಿಕ್ಕಾಗಿ ಬೆಳೆದಂತಹ ಮೆಣಸಿನಕಾಯಿನ ಚಿಲ್ಲಿ ಪೌಡ್ರ್ ರೂಪದಲ್ಲಿ ಅಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ಅಲ್ಲದೆ ಬೇರೆ ಬೇರೆ ವೆರೈಟಿಗಳು ಏನು ಮಿಲ್ಲೆಟ್ಗಳಿಂದ ಏನು ಬೆಳೆದಂತಹ ಒಂದು ಬೇರೆ ಬೇರೆ ವೆರೈಟಿಗಳನ್ನು ಸಹ ಇಲ್ಲಿ ಇಡಲಾಗಿದೆ. ರವೆ ಇರ್ಬೋದು, ಈ ಥರ ಅಂದರೆ ಆ ಒಂದು ಬಹುರೂಪದಲ್ಲಿ ಈ ಒಂದು ಮೇಳದಲ್ಲಿ ಒಂದು ವಸ್ತುಗಳ ಪ್ರದರ್ಶನಕ್ಕೆ ಆಯೋಜನೆ ಮಾಡಲಾಗಿದೆ ಮತ್ತು ಮಾರಾಟಕ್ಕೂ ಸಹ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಮುಖ್ಯ ಉದ್ದೇಶ ಏನಂದರೆ ಇಲ್ಲಿ ದೇಸಿ ಏನು ಅಕ್ಕಿ ತಳಿಗಳು ಎಷ್ಟೆಷ್ಟಿದೆ ಮತ್ತು ಅದು ಜನರಿಗೆ ಪರಿಚಯ ಆಗಬೇಕು ಅನ್ನೋದು ಒಂದು ವಿಚಾರವಾದರೆ, ಮತ್ತೊಂದು ಕಡೆ ಏನು ಆ ಒಂದು ದೇಸಿ ತಳಿಗಳನ್ನ ಬೆಳೀತಾ ಇದ್ದಾರೆ ರೈತರು, ಆ ರೈತರಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡುವಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ರೀತಿಯ ಒಂದು ಪ್ರದರ್ಶನ ಮತ್ತು ಮಾರಾಟ ಮೇಳನ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಏನು ಈ ಹುಬ್ಬಳ್ಳಿಯಲ್ಲಿ ನಡೀತಿರುವ 2ನೇ ಬಾರಿಗೆ ಈ ಒಂದು ಮೇಳ ನಡೀತಾ ಇದೆ. ಈ ಹಿಂದೆ ಒಮ್ಮೆ ನಡೆದಿತ್ತು, ಅದಕ್ಕೂ ಸಹ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಹಾಗಾಗಿ ಮೈಸೂರು ಬಿಟ್ಟರೆ ಹುಬ್ಬಳ್ಳಿಯಲ್ಲಿ ಇದು 2ನೇ ಬಾರಿ ಈ ಒಂದು ದೇಸಿ ಅಕ್ಕಿ ಮೇಳನ ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಸಾರ್ವಜನಿಕರು ಸಹ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಹುಬ್ಬಳ್ಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಜನ ಇಲ್ಲಿಗೆ ಬಂದು ಆ ಒಂದು ಮೇಳದಲ್ಲಿ ಏನು ಪ್ರದರ್ಶನಕ್ಕೆ ಇಡಲಾದಂಥ ಅಕ್ಕಿನ ನೋಡ್ತಾ ಇದ್ದಾರೆ ಮತ್ತು ಒಂದಷ್ಟು ಬಾಯಿಗೆ ಹಾಕ್ಕೊಂಡು ಯಾವ ರೀತಿ ಟೇಸ್ಟ್ ಇದೆ ಅಂತೇಳಿ ಅದನ್ನು ನೋಡುವಂತಹ ಮತ್ತು ಬುಕ್ ಮಾಡುವಂತಹ, ಅಂದರೆ ಆ ಒಂದು ಅಗತ್ಯವಿರುವಂತಹ ತಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಇಲ್ಲೇ ಒಂದು ಬುಕ್ ಮಾಡಿ ಹೋಗುವಂಥ ಕೆಲಸವನ್ನು
ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ವಿಚಾರ ಏನಂದರೆ, ಆರೋಗ್ಯ ದೃಷ್ಟಿಯಿಂದ ಇದು ಭಾಳಷ್ಟು ಒಂದು ಪೌಷ್ಟಿಕಾಂಶ ಇರುವಂತಹ ಅಕ್ಕಿಯಾಗಿದೆ. ಈಗ ಅಕ್ಕಿ ಅಂದ ಕೂಡಲೇ ಸಾಮಾನ್ಯವಾಗಿ ಶುಗರ್ ಇದ್ದವರು ತಿನ್ನಬಾರ್ದು ಅನ್ನೋ ಒಂದು ಮಾತಿದೆ. ಅಂದರೆ ಈಗೇನು ಭತ್ತದಿಂದ ಬೆಳೆದಂತಹ ಅಕ್ಕಿನ ಭಾಳಷ್ಟು ಶುಗರ್ ಇದ್ದಂಥವ್ರು ಅದನ್ನು ಅವಾಯ್ಡ್ ಮಾಡ್ತಾರೆ. ಆದರೆ ಇಲ್ಲಿ ಏನು ದೇಶಿ ಅಕ್ಕಿಯನ್ನು ಪ್ರದರ್ಶನಕ್ಕಿಡಲಾಗಿದೆ, ಈ ಅಕ್ಕಿನ ಶುಗರ್ ಇದ್ದವರು ತಿನ್ಬೋದು, ಶುಗರ್ ಇರಲಾರ್ದವ್ರು ತಿನ್ಬೋದು, ಯಾರು ಬೇಕಾದ್ರೂ ತಿನ್ಬೋದು. ಆರೋಗ್ಯದ ದೃಷ್ಟಿಯಿಂದ ಮತ್ತು ಹೆಲ್ತ್ ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಈ ಅಕ್ಕಿ ಅತ್ಯಂತ ಪೌಷ್ಟಿಕಾಂಶ ಉಳ್ಳಂತಹ ಒಂದು ಅಕ್ಕಿಯಾಗಿದೆ. ಹಾಗಾಗಿ ಇಂತಹ ಅಕ್ಕಿ ತಿನ್ನೋದ್ರ ಈಗೇನು ಪಿಜ್ಜಾ, ಬರ್ಗರ್ ಇತ್ಯಾದಿನ ನಾವು ಜನ ತಿಂತಾರೆ, ಪಾಶ್ಚಾತ್ಯ ಫುಡ್ಗೆ ನಾವು ನಾವು ಅಡಿಕ್ಟ್ ಆಗ್ತಾಯಿದ್ವಿ, ಅಂದರೆ ಯುವಜ ಸಮೂಹ ಅಡಿಕ್ಟ್ ಆಗ್ತಾಯಿದೆ. ಅಂತಹ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಈ ರೀತಿಯ ಒಂದು ಫುಡ್ ತಿಂದಲ್ಲಿ ಖಂಡಿತ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅನ್ನೋ ಒಂದು ಮೆಸೇಜ್ ಕೊಡುವಂತಹ ಕೆಲಸವನ್ನು ಈ ಅಕ್ಕಿ ಮೇಳದ ಮೂಲಕ ಮಾಡಲಾಗ್ತಾ ಇದೆ. ಈ ಒಂದು ಸಹಜ ಸಮೃದ್ಧ ಸಂಸ್ಥೆ ಈ ರೀತಿಯ ಒಂದು ಅಲ್ಲಲ್ಲಿ ಮೇಳಗಳನ್ನ ಆಯೋಜನೆ ಮಾಡ್ತಾನೆ ಇರ್ತದೆ. ಹಲಸಿನ ಮೇಳ ಇರ್ಬೋದು, ಅಕ್ಕಿ ಮೇಳ ಇರ್ಬೋದು, ಮತ್ತು ಬೇರೆ ಬೇರೆ ಒಟ್ಟು ಸಿರಿಧಾನ್ಯಗಳ ಸಂಬಂಧಪಟ್ಟಂತೆ ಮತ್ತು ದೇಶಿ ಒಂದು ತಳಿಗಳನ್ನು ಸಂರಕ್ಷಿಸುವಂತಹ ಇತ್ಯಾದಿಗಳ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇರೋದ್ರಿಂದಾಗಿ ಬರೀ ಅದು ಸಂರಕ್ಷಣೆ ಮಾಡಿದ ಸಾಲಲ್ಲ, ಅದು ಜನರಿಗೆ ಮುಟ್ಟಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆ ಒಂದು ಏನು ಅದರಲ್ಲೂ ಏನು ಪಟ್ಟಣದಲ್ಲಿ ವಾಸ ಮಾಡ್ತಿರುವಂತಹ ಜನಗಳಿಗೆ ತೋರಿಸುವಂತಹ ಒಂದು ಕೆಲಸದ ಅದಕ್ಕೆ ಪೂರಕವಾಗಿಯೇ ಇವತ್ತು ಈ ಒಂದು ಅಕ್ಕಿ ಮೇಳನ ಆಯೋಜನೆ ಮಾಡಲಾಗಿದೆ. 2 ದಿನಗಳ ಕಾಲ ಒಂದು ಆಯೋಜನೆ ಮಾಡಿರುವಂತಹ ಈ ಮೇಳಕ್ಕೆ ಜನರು ಬರ್ತಾ ಇದ್ದಾರೆ, ವೀಕ್ಷಣೆ ಮಾಡ್ತಾ ಇದ್ದಾರೆ, ಮತ್ತು ತಮಗೆ ಇಷ್ಟವಾದ ಒಂದು ಅಕ್ಕಿನ ಒಂದು ಖರೀದಿ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಮತ್ತು ಅವರ ಮೆಚ್ಚುಗೆನೂ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು. ಈ ರೀತಿಯ ಒಂದು ಮೇಳ ಆಗಾಗ ಆಗ್ತಾ ಇರಬೇಕು. ನಮಗೂ ಸಹ ಏನು ಬರೀ ನಾವು ಅಕ್ಕಿ ಅಂದ ಕೂಡಲೇ ಒಂದೋ ಎರಡೋ ವೆರೈಟಿ ನಮಗೆ ಗೊತ್ತು, ಆದರೆ ಇಷ್ಟು ವೆರೈಟಿ ಇದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ರೀತಿಯ ಮೇಳಗಳು ಆಯೋಜನೆ ಮಾಡಿದಾಗ ಅಕ್ಕಿ ಯಾವ್ಯಾವ ರೂಪದಲ್ಲಿದೆ ಅನ್ನೋದು ಒಂದು, ಜೊತೆಗೆ ಅದರ ಉಪಯೋಗ ಏನಂತೇಳಿ ನಮಗೆ ಗೊತ್ತಾಗ್ತಾ ಅನ್ನೋ ಒಂದು ಮಾತನ್ನು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಸುಮಾರು 30 ವಿಧಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಸರ್. ಜನರಿಗೆ ನಮಗೆಲ್ಲ ನೋಡಲಿಕ್ಕೆ ಬರೀ ಸೋನಾ ಮಸೂರಿ, ಆಮೇಲೆ ಬಾಸ್ಮತಿ, ಇಲ್ಲದಿದ್ದರೆ ರೇಷನ್ ಅಕ್ಕಿ ಅಂತ ಹೇಳ್ತೀವಿ ನಾವು ನಮ್ಮ ಭಾಷೆಯಲ್ಲಿ, ಅಂಥದ್ದಷ್ಟೇ ನೋಡ್ಲಿಕ್ಕೆ ಸಿಗ್ತಿತ್ತು. ಬಟ್ ಇಲ್ಲಿ ನಮಗೆ ಸಹಜ ಸಮೃದ್ಧಿ ಫೌಂಡೇಶನ್ ಅವರು, ಅಸೋಸಿಯೇಷನ್ ಅವರು ಸುಮಾರು 50ಕ್ಕಿಂತಲೂ ಹೆಚ್ಚು ಇಲ್ಲಿ ಅಕ್ಕಿಯ ತಳಿಗಳನ್ನು ಇಟ್ಟಿದ್ದಾರೆ. ಅದೆಲ್ಲ ಪೌಷ್ಟಿಕಾಂಶ ಭರಿತ ಸಾವಯವ ಅಕ್ಕಿ, ಆಮೇಲೆ ದೇಸಿ ತಳಿಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಆಮೇಲೆ ನಾವು ಅದನ್ನು ಖರೀದಿ ಕೂಡ ಮಾಡ್ಬೋದು. ಜನರಿಗೆ ಶುಗರ್ ಇದೆ, ನಾವು ಅಕ್ಕಿ ತಿನ್ನಬಾರ್ದು, ಈ ಥರ ಒಂದು ಮೈಂಡ್ಸೆಟ್ ಆಗಿಬಿಟ್ಟಿದೆ. ಬಟ್ ಇಲ್ಲಿ ಕೆಲವೊಂದು ಅಕ್ಕಿಗಳು ಇಂಥದ್ದಿದ್ದೇವೆಂದರೆ, ನಾವು ಶುಗರ್ ಇರಲಿ, BP ಇರಲಿ, ಈಗ ರೀಸೆಂಟ್ಲಿ ಟ್ರೆಂಡಲ್ಲಿ ಇರುವ ಯಾವುದೇ ಕಾಯಿಲೆಗಳಿಗೂ ಕೂಡ ಈ ಅಕ್ಕಿಗಳು ಔಷಧಿಯುಕ್ತ ಕೆಲಸ ಮಾಡ್ತಾ ಇದ್ದಾವೆ. ಇದು ನಮಗೆ ಇಲ್ಲಿ ನೋಡಲಿಕ್ಕೆ, ಆಮೇಲೆ ಪರ್ಚೇಸಿಂಗ್ ಮಾಡಲಿಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಇಂತಹ ಮೇಳಗಳು ಮೇಲಿಂದ ಮೇಲೆ ಕಂಡಕ್ಟ್ ಮಾಡ್ತಾ ಇದ್ದರೆ ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಬರುತ್ತೆ. ನಾವು ಇದ್ರ ಬಗ್ಗೆ ತಿಳ್ಕೊಂಡು ಇದನ್ನೇ ನಾವು ನಮ್ಮ ದಿನಚರ್ಯದಲ್ಲಿ ರೂಢಿ ಮಾಡ್ಕೊಳ್ಬೇಕಂತ. ಯಾಕೆಂದರೆ ಇವತ್ತಿನ ಯಂಗ್ ಜನ್ರೇಷನ್ ಓನ್ಲಿ ಪಿಜ್ಜಾ, ಬರ್ಗರ್ ಇಂತಹ ವಿದೇಶಿ ಫುಡ್ಗೆ ಬಹಳ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಇಂದಿನ ಯುವಜನರು. ನಾವು ಪೇರೆಂಟ್ಸ್ ಆಗಿ ಅಂಥ ಮಕ್ಕಳಿಗೆ, ಯುವಜನರಿಗೆಲ್ಲ ನಾವು ಇದ್ರ ಬಗ್ಗೆನೇ ನಾವು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಮುಂದಿನ ಭವಿಷ್ಯದಲ್ಲಿರುವ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ಒಂದು ಅರಿವು ಉಂಟಾಗಿ ಅವರು ಆರೋಗ್ಯಕ್ಕೂ ಕೂಡ ಒಂದು ಒಳ್ಳೆಯದು ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ಸರ್. ಜಾಸ್ತಿ ವೆರೈಟೀಸ್ ಅಕ್ಕಿಗಳನ್ನು ನಾವು ನೋಡ್ಬೋದು. ಮತ್ತು ಆ ಅಕ್ಕಿಗಳು ಎಷ್ಟು ಹಳೆ ತಳಿಗಳು ಅಕ್ಕಿಗಳು ಅಂತಂದರೆ ಅದಕ್ಕೆ ಒಂದು ಸಂಪ್ರದಾಯ ಇದೆ, ಇತಿಹಾಸನೇ ಇದೆ. ಸೊ ಇಲ್ಲಿ ಇರ್ತಕ್ಕಂಥ ಅಕ್ಕಿಗಳಲ್ಲಿ ಔಷಧಿ ಗುಣಗಳಿದೆ. ಈ ಅಕ್ಕಿಗಳಲ್ಲಿ ಜಾಸ್ತಿ ಫೈಬರ್ ಅಂಶ ಇದೆ, ವಿಟಮಿನ್ ಇದೆ, ಕಂಪ್ಲೀಟಾಗಿ ಒಂದು ಒಳ್ಳೆಯ ಪರಿಪೂರ್ಣ ಆಹಾರ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಫೈಬರು ಒಂದು ಯುಕ್ತವಾದಂಥ ಅಕ್ಕಿ ಇರೋದ್ರಿಂದ ಊಟ ಮಾಡಿದ ತಕ್ಷಣ ಒಳ್ಳೆಯ ಒಂದು ಶಕ್ತಿ ಕೊಡೋದು, ಒಂದು ದೇಹಕ್ಕೆ ಒಂದು ಶಕ್ತಿ ಕೊಡುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ. ಹಾಗಾಗಿ ಈ ಒಂದು ಅನ್ನ ಸಂಸ್ಕೃತಿ ಏನಿದೆ, ನಮ್ಮ ಈ ಭಾರತ ದೇಶದ ಅನ್ನ ಸಂಸ್ಕೃತಿ, ಆ ಒಂದು ಅಕ್ಕಿಗಳ ಏನು ಕಣ್ಮರೆ ಆಗ್ತಾಯಿದೆ ಅಂಥವುಗಳನ್ನು ಒಳ್ಳೆ ಪುನರುತ್ಥಾನ ಮಾಡ್ತಕ್ಕಂಥದ್ದು, ಅವುಗಳ ಬಗ್ಗೆ ತೋರಿಸ್ತಕ್ಕಂಥ, ಜನಕ್ಕೆ ತಿಳಿಸ್ಕೊಡ್ತಕ್ಕಂಥ ಒಂದು ಇಲ್ಲಿ ಒಂದು ಏನೋ ಮೇಳ ಮಾಡ್ತಾಯಿದ್ದೀವಿ. ಬಹಳ ಜನ ಬರ್ತಾಯಿದ್ದಾರೆ, ಅದರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಮತ್ತು ಅದನ್ನು ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಾವೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಜನಕ್ಕೆ ಒಂದು ಒಳ್ಳೆಯ ಆರೋಗ್ಯ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಸಹಜ ಸಮೃದ್ಧ ಮತ್ತು ಅರ್ಬನ್ OSC ಸ್ಮಾಲ್ ಮತ್ತು ದೇವಧಾನ್ಯ ಕೃಷಿಕರ ಕಂಪನಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಅರ್ಬನ್ OSC ಸ್ಮಾಲಲ್ಲಿ ಇದು ಪ್ರಥಮದಲ್ಲಿ ಮಾಡ್ತಕ್ಕಂಥದ್ದು.
ಎಲ್ಲ ಜನ ಬಂದು ಇದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ನಮ್ಮ ಉದ್ದೇಶ ಬೆಳೀತಕ್ಕಂಥ ರೈತರಿಗೆ ಒಂದು ಒಳ್ಳೆ ಆದಾಯ ಸಿಗಬೇಕು. ಆ ಬೆಳೀತಕ್ಕಂಥ ರೈತನ ಬೆಳೆ ಒಬ್ಬ ಗ್ರಾಹಕ ಅದನ್ನು ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿದ ಅವನು ಒಳ್ಳೆ ಆರೋಗ್ಯ ಪಡ್ಕೋಬೇಕು ಅನ್ನೋದು ನಮ್ಮ ಸಹಜ ಸಮೃದ್ಧದ ಒಂದು ಗುರಿ. ಒಟ್ಟಾರೆ ಏನು ಹುಬ್ಬಳ್ಳಿಯಲ್ಲಿ ಏನು ಆಯೋಜನೆ ಮಾಡಲಂತಹ ಅಕ್ಕಿ ಮೇಳಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಏನು ವ್ಯಾಪಾರ ವಹಿವಾಟು ನಡೆಯುವ ನಿರೀಕ್ಷೆಯಲ್ಲಿ ಒಂದು ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಇದರಿಂದಾಗಿ ರೈತರಿಗೆ ನೇರವಾಗಿ ಮಾರುಕಟ್ಟೆ ಸಹ ಸಿಗ್ತಾ ಇದೆ. ಹಾಗಾಗಿ ಜನರದ ಪ್ರತಿಕ್ರಿಯೆನೂ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇರೋದ್ರಿಂದಾಗಿ ಒಂದು ಸಕ್ಸಸ್ಫುಲ್ ಇದಾಗೋದ್ರಿಂದಾಗಿ ಮುಂದಿನ ದಿನಗಳಲ್ಲೂ ಸಹ ಮತ್ತಷ್ಟು ಈ ರೀತಿಯ ಮೇಳಗಳನ್ನ ಆಯೋಜನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಸಂಘಟಕರು ಸಹ ಇದ್ದಾರೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.